ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಆಲೋವೆರಾ ಅಥವಾ ಲೋಳೆ ಸರ ಬೆಳೆಸಿರುವುದನ್ನು ನೋಡಿದ್ದೇವೆ. ಆದರೆ ಇದರ ಮಹತ್ವವನ್ನು ಏನು ಅಂತ ಗೊತ್ತಾದರೆ ಇನ್ನೂ ತಿಳಿದುಕೊಳ್ಳೋಣ ಬನ್ನಿ. ಕನ್ಯಾ ರೋಗಗಳಲ್ಲಿ ಉಪಯೋಗಿಸುವ ಈ ಆಲೋವೆರಾಗೆ ಕುಮಾರಿ ಎಂಬ ಹೆಸರು ಬಂದಿದೆ. ಈ ವನಸ್ಪತಿಯ ಎಲೆಯನ್ನು ಮುರಿದಾಗ ಅಂಟು ದ್ರವ ರಸದ ರೂಪದಲ್ಲಿ ತೊಟ್ಟಿಕ್ಕುವುದರಿಂದ ಲೋಳೆ ಸರ ಎಂಬ ಹೆಸರು ಬಂದಿದೆ. ರಸವು ತುಪ್ಪದಂತೆ ಮಂದವಾಗಿರುವುದರಿಂದ ಕೃತಕುಮಾರಿ ಎಂದೂ ಸಹ ಕರೆಯುವರು. ಲೋಳೆ ಸರವನ್ನು ಅಂಟಿನ ಗುಣಧರ್ಮ ಹೊಂದಿದೆ. ಔಷಧಿಯ ರೂಪದಲ್ಲಿ ಕಾಯಿಸಿ ಗಟ್ಟಿ ಮಾಡುವ ವಿಧಾನವನ್ನು ಕುಮಾರಿ ಪಾಕ ಎಂದೂ ಸಹ ಕರೆಯುವರು. ರಸದ ಬಣ್ಣ ಹಳದಿ, ಒಗರು ಮಿಶ್ರಿತ ಕಹಿ. ಇದರಲ್ಲಿ ಗ್ಲೂಕೋಸ್, ನ್ಯೂಟ್ರಿಷನ್, ಯುರೇನಿಕ್ ಆಮ್ಲವೇ ಮೊದಲಾದ ಆರೋಗ್ಯವರ್ಧಕ ಜೀವಸತ್ವಗಳಿವೆ. ಈ ರಸಕ್ಕೆ ರೋಗಾಣುಗಳನ್ನು ದೇಹದಲ್ಲಿ ತಡೆಗಟ್ಟುವ ಸಾಮರ್ಥ್ಯವಿದೆ. ಹಸಿ ವ್ರಣಗಳನ್ನು ವಾಸಿ ಮಾಡುವ ಅದ್ಭುತ ಶಕ್ತಿ ಇದೆ. ಇದು ಔಷಧೀಯ ಅಂಶಗಳ ಖಜಾನೆ ಎಂದು ಸಹ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯ ಔಷಧಿ ಸಸ್ಯವಾಗಿ ಬೆಳೆಸುತ್ತಿದ್ದಾರೆ. ಪುರಾತನ ಕಾಲದಿಂದ ಇದನ್ನು ದೈವಿಕ ಸಸ್ಯ ಎಂದು ಹೇಳಲಾಗುತ್ತಿದೆ. ಯಾರ ಮನೆಯಲ್ಲಿ ಇರುತ್ತದೆಯೋ ಅಂತಹ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಜ್ಯೂಸ್, ಕ್ರೀಮ್, ಗಾಯಕ್ಕೆ ಹಾಕುವ ಆಯಿಂಟ್ಮೆಂಟ್, ಸೋಪು, ಆರೋಗ್ಯವರ್ಧಕ ಔಷಧಿಗಾಗಿ ಇದನ್ನು ಬಳಸಲಾಗುತ್ತದೆ. ಸ್ಕಿನ್ ಲೋಷನ್, ಜೆಲ್, ಹೇರ್ ಫಾಲ್ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಿ ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಇದರಲ್ಲಿ ಆಲೋವೆರಾ ಇದೆಯಾ ಎಂದು ನೋಡಿ ತೆಗೆದುಕೊಳ್ಳುವ ಜನ ಹೆಚ್ಚಾಗಿದೆ. ವಿಟಮಿನ್ ಎ ಕಣ್ಣಿನ ಆರೈಕೆಗೆ, ವಿಟಮಿನ್ ಬಿ12, ಸಿ, ಇ ನರಗಳ ನಿಶಕ್ತಿಗೆ, ತ್ವಚೆಗೆ, ಕೂದಲಿಗೆ, ಕ್ಯಾಲ್ಸಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂ ಈ ತರಹ ಮಿನರಲ್ಸ್ ಮೂಳೆಗಳ ಗಟ್ಟಿತನ ಬರಲು ಉಪಯೋಗ ಇದೆ. ಅಮೈನೋ ಆ್ಯಸಿಡ್ ಸೆಲ್ ಇಂಪ್ರೂವ್ಮೆಂಟ್ ಆಗುತ್ತದೆ ಮತ್ತು ಕೂದಲ ಆರೈಕೆಗೂ ಇದು ಸಿದ್ಧೌಷಧಿ. ಹೊಟ್ಟೆಗೆ ಸಂಬಂಧಪಟ್ಟ ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೈಪೋ ಅಸಿಡಿಟಿ, ಹೊಟ್ಟೆ ನೋವು, IBS ಇರಬಹುದು. ಇದಕ್ಕೆಲ್ಲ ರಾಮಬಾಣ ಈ ಆಲೋವೆರಾ. ಇನ್ನು ಚರ್ಮದ ಕಾಯಿಲೆಯಾದ ಸೋರಿಯಾಸಿಸ್ ಮತ್ತು ಮೂಳೆಗಳ ಕಾಯಿಲೆಯಾದ ರೊಮೆಟೆಡ್ ಆರ್ಥರೈಟಿಸ್ಗೆ ಗುಣಪಡಿಸುವ ಶಕ್ತಿ ಈ ಆಲೋವೆರಾಗಿದೆ. ಕರುಳಿಗೆ ಬೇಕಾದ ಬ್ಯಾಕ್ಟೀರಿಯಾವನ್ನು ಉತ್ತೇಜನ ಮಾಡಿ ಆಹಾರವನ್ನು ಜೀರ್ಣವಾಗಿಸುವ ಶಕ್ತಿ ಈ ಆಲೋವೆರಾಗಿದೆ. ನಾವು ಸೇವಿಸಿದ ಆಹಾರ ಜೀರ್ಣವಾಗುವಂತೆ ಮಾಡಿ, ದೇಹದಲ್ಲಿ ಕೊಬ್ಬಿನ ಅಂಶ ಇಲ್ಲದಂತೆ ಮಾಡಿ, ರಕ್ತ ಶುದ್ಧೀಕರಣ ಮಾಡುವ ಶಕ್ತಿ ಈ ಆಲೋವೆರಾಗಿದೆ. ಇದರ ನಿರಂತರ ಉಪಯೋಗದಿಂದ ಫ್ಯಾಟಿ ಲಿವರ್ಗೆ ಉತ್ತಮ ಸಹಾಯಕಾರಿಯಾಗಿದೆ. ಮೈಮೇಲೆ ಬೆಂಕಿ ಬಿದ್ದು ಸುಟ್ಟ ಗಾಯಕ್ಕೆ ಹಚ್ಚಿದರೆ ಬೊಬ್ಬೆಗಳು ಬರದಂತೆ ಮಾಡಿ, ಕಲೆಗಳು ಇಲ್ಲದಂತೆ ಮಾಡುತ್ತದೆ. ಕರುಳಿನಲ್ಲಿರುವ ಗಲೀಜನ್ನು ದೇಹದಿಂದ ಮಲದ ರೂಪದಲ್ಲಿ ಹೊರಹಾಕಿ ಹೊಟ್ಟೆ ಸ್ವಚ್ಛಗೊಳಿಸಿ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ. ಮುಖದ ಮೇಲೆ ಬಂದಿರುವ ಮೊಡವೆಗಳ ಕಲೆಯನ್ನು ನಿವಾರಿಸಿ ಮುಖ ಕಾಂತಿಯುತ ಮಾಡುತ್ತದೆ ಈ ಆಲೋವೆರಾ. ಹೆಣ್ಣು ಮಕ್ಕಳಲ್ಲಿ ಸರಿಯಾದ ಮುಟ್ಟಾಗದಿದ್ದರೆ ಇದರ ಉಪಯೋಗ ಮಾಡಿಕೊಂಡರೆ ಸರಿ ಮಾಡುವ ಶಕ್ತಿ ಇದಕ್ಕಿದೆ. ಮಂಡಿ ನೋವು, ಸೊಂಟ ನೋವಿಗೆ ಇದರ ಜೊತೆ ಅರಿಶಿನ ಸೇರಿಸಿ ಪಟ್ಟು ಹಾಕಿದರೆ ನೋವು ಕಡಿಮೆಯಾಗುತ್ತದೆ. ಸೂರ್ಯನ ಕಿರಣಗಳಿಂದ ಮುಖದ ಮೇಲೆ, ಬೆನ್ನಿನ ಮೇಲೆ, ಕೈಗಳ ಮೇಲೆ ಚರ್ಮ ಸುಟ್ಟಂತೆ ಕಾಣುವ ಸನ್ ಬರ್ನಿಂಗ್ಗೆ ರಾಮಬಾಣ ಈ ಆಲೋವೆರಾ. ಇದರ ರಸಕ್ಕೆ ಶುಂಠಿ ರಸವನ್ನು ಸೇರಿಸಿ ಹಣೆಗೆ ಲೇಪಿಸಿಕೊಂಡರೆ ತಲೆನೋವು ಕಡಿಮೆಯಾಗುತ್ತದೆ. ಈ ರಸವು ಔಷಧಿಗೆ ಮಾತ್ರವಲ್ಲದೆ ಬರೆಯುವ ಮಸಿ, ಬಣ್ಣಗಳ ತಯಾರಿಕೆಗೆ ಉಪಯೋಗಿಸುತ್ತಾರೆ.
ಇತ್ತೀಚಿನ ದಿನಗಳಲ್ಲಿ ಇದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆದು ಹೊರ ರಾಷ್ಟ್ರಗಳಿಗೆ ರಫ್ತು ಮಾಡಿ ಅಲ್ಲಿ ಔಷಧಿ ಸೌಂದರ್ಯವರ್ಧಕವಾಗಿ ತಯಾರಿ ಮಾಡಿ ಪುನಃ ನಮ್ಮ ದೇಶಕ್ಕೆ ಆಮದು ಆಗುತ್ತಿದೆ. ಮುಖದಲ್ಲಿ ಮೈಮೇಲೆ ಯಾವುದಾದರೂ ಕಲೆಗಳಿದ್ದರೆ ಇದನ್ನು ಲೇಪಿಸಿ ಕಲೆಗಳು ಮಾಯ. ಕಣ್ಣಿನ ಕುರುಗಳು ಕೆಂಪಾಗಿದ್ದರೆ ಇದನ್ನು ಪಟ್ಟಿ ಹಾಕಿದರೆ 2-3 ದಿನಗಳಲ್ಲಿ ವಾಸಿಯಾಗುತ್ತದೆ. ಸತತ ಸೇವನೆ ಮಾಡುತ್ತಾ ಬಂದರೆ ಮಲಬದ್ಧತೆ ದೂರ ಆಗಿ ಮೂಲವ್ಯಾಧಿಯಂತಹ ಕಾಯಿಲೆ ಖಂಡಿತವಾಗಿ ವಾಸಿಯಾಗುತ್ತದೆ. ಇನ್ನು ಕೂದಲ ವಿಷಯಕ್ಕೆ ಬಂದರೆ ಕೊಬ್ಬರಿ ಎಣ್ಣೆ, ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಜೊತೆಗೆ ಇದನ್ನು ಹಾಕಿ ಕಾಯಿಸಿ ಸತತವಾಗಿ ಹಚ್ಚುತ್ತಾ ಬಂದರೆ ಬಿಳಿ ಕೂದಲು ಕಪ್ಪಾಗಿ ಸೋಂಪಾಗಿ ಬೆಳೆಯುವುದಲ್ಲದೆ ಹೊಸ ಕೂದಲು ಹುಟ್ಟಲು ಉತ್ತೇಜಿಸುತ್ತದೆ ಈ ಆಲೋವೆರಾ. ಇದರ ಆರೈಕೆಯು ಬಲು ಸುಲಭ. ಮಣ್ಣು ಇದ್ದರೆ ಸಾಕು. 3 ದಿನಕ್ಕೆ ಅಥವಾ ವಾರಕ್ಕೊಮ್ಮೆ ನೀರು ಹಾಕಿದರೆ ಸಾಕು. ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಯುತ್ತಾ ಹೋದರೆ ಇದರ ಮಹತ್ವ ಇನ್ನೂ ಇದೆ. ಮನೆ ಮುಂದಿನ ಸಮೀಪ ಇಟ್ಟು ಆರೈಕೆ ಮಾಡುತ್ತಾ ಬಂದರೆ ಇದರ ಪಕ್ಕ ಹೊಸ ಸಸಿ ಬರಲು ಆರಂಭಿಸಿದರೆ ಆ ಮನೆ ಶಾಂತಿ, ನೆಮ್ಮದಿ, ಸಮೃದ್ಧಿ ಉಂಟಾಗುತ್ತದೆ. ಮನೆಗೆ ಬರುವ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಶಕ್ತಿ ಈ ಆಲೋವೆರಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ಮಾಡಿದ ಔಷಧೀಯ ಸಸ್ಯಗಳಲ್ಲಿ ಇದು ಒಂದಾಗಿದೆ. ಚಳಿಗಾಲದಲ್ಲಿ ಕಾಲಿನಲ್ಲಿ ಬಿರುಕು, ತ್ವಚೆಯ ಆರೈಕೆಗೆ ಇದು ಸಹಾಯಕಾರಿಯಾಗಿದೆ. ಇಷ್ಟೆಲ್ಲ ಪ್ರಯೋಜನಗಳ ಬಗ್ಗೆ ಹೇಳುತ್ತಾ ಹೋದರೆ ಮತ್ತಷ್ಟು ಮಗದಷ್ಟು ಉಪಯೋಗಗಳು ತಿಳಿದುಕೊಳ್ಳುತ್ತಾ ಹೋಗುತ್ತೇವೆ. ಇತ್ತೀಚೆಗೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಗಳ ಬಗ್ಗೆ ಸಂಶೋಧನೆ ಮಾಡುತ್ತಿರುವ ವಿಜ್ಞಾನಿಗಳು ಇದರ ಸೇವನೆಯಿಂದ ವಾಸಿಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಆಲೋವೆರಾ ಜ್ಯೂಸ್, ಕ್ರೀಮ್, ಆಯಿಂಟ್ಮೆಂಟ್, ಸೋಪು ಅಂತ ದುಡ್ಡು ಕೊಟ್ಟು ತರುವ ಬದಲು ನಾವೇ ಇದನ್ನು ಬೆಳೆಸಿ ಬಳಸೋಣ. ಸಾಮಾನ್ಯವಾಗಿ ಅಲಂಕಾರಿಕ ಸಸ್ಯವಾಗಿ ಬೆಳೆಯುವ ಆಲೋವೆರಾ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯ ಔಷಧಿ ಸಸ್ಯವಾಗಿಯೂ ಬಳಸುತ್ತಿದ್ದಾರೆ. ಇನ್ನೂ ಹೇಳಬೇಕಾದರೆ ಸತತವಾಗಿ ಮೊಬೈಲ್, ಕಂಪ್ಯೂಟರ್ ಬಳಸುವ ಕಣ್ಣಿನ ನೋವು ಮತ್ತು ಕೆಳಗೆ ಡಾಟ್ ಸರ್ಕಲ್ಗೆ ಹಚ್ಚಿದರೆ ವಾಸಿಯಾಗುತ್ತದೆ. ಇಷ್ಟೆಲ್ಲ ಪ್ರಯೋಜನ ಇರುವ ಆಲೋವೆರಾವನ್ನು ತಪ್ಪದೆ ಪ್ರತಿ ಮನೆಗಳಲ್ಲಿ ನೆಟ್ಟು ಪೋಷಿಸೋಣ. ಇನ್ನೂ ಯಾವುದಾದರೂ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.